ನೀವು ಮತ್ತೆ ಅಮೆರಿಕ ಬೆನ್ನತ್ತೀರಿ, ರಷ್ಯಾ ಬೆನ್ನತ್ತೀರಿ, ಯಾವುದೂ ಬೆನ್ನತ್ತೀರಿ, ಅವೆಲ್ಲ ಓಪನ್ ಮಾರ್ಕೆಟ್ ಮಾಡ್ಕೊಂಡು ಕೂತಿದ್ದಾರೆ ಇವತ್ತು. ಚೈನಾದಲ್ಲೇನೋ ಡಿಕ್ಟೇಟರ್ಶಿಪ್ ಇವತ್ತಿಗೂ ಅದ, ಒಂದೇ ಪಾರ್ಟಿ, ಅವ್ರೇನೋ ಒಟ್ಟು ಮುಚ್ಕೊಂಡು ಹೋಗ್ತಾ ಇದ್ದಾರೆ, ಆದರೆ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಅಲ್ಲಿ ಇನ್ನೊಂದು ಭಾಳ ಗಮನಿಸಬೇಕಾಗಿದ್ದು ಆರ್ಥಿಕವಾಗಿ ತಮ್ಮ ದೇಶವನ್ನು ಎಬ್ಬಿಸಿ ನಿಲ್ಲಿಸಿದ್ದಾರೆ ಇವತ್ತು. ಯಾಕಂದರೆ ಇಡೀ ವಿಶ್ವದಲ್ಲೇ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ವಯದೊಳಗೆ ಹೆಚ್ಚು ಈ ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಗಳಿಸೋ ದೇಶ ಇದ್ದರೆ ಇವತ್ತು $1 ಟ್ರಿಲಿಯನ್ ಪ್ರತಿ ವರ್ಷ ಗಳಿಸ್ತದಂಥದ್ದು. ಅಮೇರಿಕಾ ಸಹಿತ ಅಷ್ಟಿಲ್ಲ. ಅದು ತನ್ನ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಬೆಳೆಸ್ಕೊಂಡಿತ್ತು. MSME ಆಗಿರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ಪ್ರತಿಯೊಬ್ಬರನ್ನೊಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಬೆಳೆಸಿ ಇವತ್ತಿನ ಮೊಬೈಲ್ ಫೋನ್ಗಳಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಟೆಕ್ನಿಕಲಿ ಇರ್ಬೋದು, ಮತ್ತು ಅನೇಕ ಮತ್ತು ಆ ದೇಶನೂ ಸಾಂಸ್ಕೃತಿಕವಾಗಿ ಅಷ್ಟೇ ಅಲ್ಲ, ಅದೇ ಕಾಲಕ್ಕೆ ಭೌಗೋಳಿಕವಾಗಿ ರಿಚ್ ಇರೋದ್ರಿಂದ ಅಲ್ಲಿ ಅನೇಕ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡೋ ಜೊತೆಗೆ ತಮ್ಮನ್ನು ತಾವು ಬೆಳೆಸ್ಕೊಳ್ಳುವಂಥ ಮತ್ತು ತಮ್ಮ ವಸ್ತುವನ್ನು ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡುವಂಥ ನೀತಿಯನ್ನು ಮಾಡ್ಕೊಂಡು ಇವತ್ತು ಅಲ್ಲಿ ಶ್ರೀಮಂತಿಗೆ ಉಳಿಸ್ಕೊಂಡಿದ್ದಾರೆ. ಆದರೆ ರಾಜಕೀಯವಾಗಿ ಅಲ್ಲಿ ಒಂದೇ ಪಕ್ಷ ಒಬ್ಬ ವ್ಯಕ್ತಿ ಆ ಮಾತು ಬೇರೆ. ಇವತ್ತು ಎರಡು ಜೊತೆಗೆ ಹೋಗೋ ಜೊತೆಗೆ ಗಾಂಧೀಜಿಯವ್ರನ್ನ ಇವತ್ತು ಮರಿಬಾರ್ದಾಗಿದೆ. ಗಾಂಧೀಜಿಯವ್ರು ಕೊಟ್ಟಂಥ ಗ್ರಾಮ ರಾಜ್ಯ ಮತ್ತು ಅಲ್ಲಿ ಮಾರ್ಕೆಟ್ ಮಾಡುವಂಥದ್ದು ಏನಾದರೂ ದಿಶೆಯಲ್ಲಿ ಮೋದಿಯವರು ಈಗ ಅದು ಹೊರತಲ್ಲ, ಈಗ ಅವರು ಬದಲಾಗ್ತಾರ. ಯಾಕಂದ್ರೆ ಇಷ್ಟೆಲ್ಲ ಮಾತಾಡಿಸ್ಕೊಂಡು ಅವ್ರ ಜೊತೆ ಗೆಳತನ ಮಾಡೋದ್ರು ಏನು ಅರ್ಥದ? ಈಗ ಅಲ್ಲಿ ಮೌನ ಇದ್ದಾರೆ ಅಂದರೆ ಏನೋ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ತಪ್ಪುಗಳು ಸಾಕಷ್ಟು ಇರ್ಬೋದು ಅವರಿಂದ, ಬಟ್ ಇದನ್ನೆಲ್ಲ ತಿದ್ದುವಂಥ ಕೆಲಸ ಅವ್ರ ಕೈಲಿ ಸಾಧ್ಯದ ಮನಸ್ಸು ಮಾಡಿದ್ರೆ ಇದಕ್ಕೆ ಈ ದೇಶಕ್ಕೆ ಪರಿಹಾರ ಒಬ್ಬರ ಗಾಂಧಿಯವರಿಂದ ಮಾತ್ರ ಸತ್ತ ದೇಹಕ್ಕೆ ಮರುಜೀವ ಬರುವಂಥ ಸಾಧ್ಯತೆ ಅದ. ಸತ್ತ ಆರ್ಥಿಕತೆಗೆ ಇಲ್ಲೇ ಮತ್ತೆ ಮರು ಹುಟ್ಟು ಆಗೋಕ್ಕೆ ಸಾಧ್ಯಗಳಿದ್ದಾವೆ. ಯಾಕಂದ್ರೆ ಅದೊಂದು ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದು ಅದೊಂದು ಕ್ಷೇತ್ರ. ಗ್ರಾಮಗಳು ಏನಪ್ಪ ಅಂದ್ರೆ ಅಲ್ಲಿ ಪ್ರತಿಯೊಂದಕ್ಕೂ ನೀರಿನ ವ್ಯವಸ್ಥೆ, ಗೋಡಾವನ, ಶಾಲೆಗಳನ್ನು ಮಾಡಿದರೆ ಅದು ಸರ್ಕಾರಿ ಶಾಲೆಗಳು. ಈ ಪ್ರೈವೇಟ್ ಶಾಲೆಗಳು ಬೇಕಾಗೇ ಇಲ್ಲ ಇಲ್ಲಿ. ಯಾಕೆಂದರೆ ಅಸಮಾನತೆ